ಹಾಯ್ ಹಲೋ ಹಾರ್ಟ್ ಟು ಹಾರ್ಟ್ ಸ್ಪೀಚ್ ಚಾನಲ್. ನಾನೊಂದು ಈಗಲ್ ಕ್ರೋ ಥಿಯರಿ ಹೇಳ್ತೀನಿ. ಯಾವಾಗಲೂ ಕ್ರೋಗೆ ಈಗಲ್ ಹತ್ರ ಜಗಳ ಮಾಡಕ್ಕೆ ತುಂಬಾ ಇಷ್ಟ. ಯಾವಾಗಲೂ ಜಗಳ ಮಾಡಕ್ಕೆ ಹೋಗ್ತಾ ಇರುತ್ತೆ. ಇದು ಮೇಲೆ ಹಾರಕ್ಕೆ ಮುಂಚೆ ಏನ್ ಮಾಡುತ್ತದೆ, ಕ್ರೋ ಹೋಗಿ ಕೂತ್ಕೊಂಡ್ಬಿಟ್ಟು ಅದ್ರ ಮೇಲೆ ಪೆಕ್ ಮಾಡ್ತಾನೆ ಇರುತ್ತದೆ. ಬಟ್ ಈಗಲ್ ಅದನ್ನೆಲ್ಲ ಕೇರ್ ಮಾಡಿದ್ರೆ ಇಟ್ ಕೀಪ್ಸ್ ಫ್ಲೈಯಿಂಗ್ ಹೈಯರ್ ಅಂಡ್ ಹೈಯರ್. ಸೊ ಒನ್ ಪಾಯಿಂಟ್ ಆಫ್ ಆಲ್ಟಿಟ್ಯೂಡ್ ಬಂದಾಗ ಕ್ರೋ ಕೈಯಲ್ಲಿ ತಡೆಯಕ್ಕಾಗಲ್ಲ, ಬ್ರೀತ್ ಮಾಡೋಕ್ಕಾಗಲ್ಲ. ಸೊ ಕ್ರೋ ಆಟೋಮೆಟಿಕ್ ಆಗಿ ಕೆಳಗಡೆ ಬಿದ್ದುಬಿಡುತ್ತೆ, ಕೆಳಗಡೆ ಆಲ್ಟಿಟ್ಯೂಡ್ಗೆ ಬಂದ್ಬಿಡುತ್ತೆ. ಸೊ ಈಗಲೂ ಅದು ಫ್ಲೈ ಮಾಡ್ತಾ ಇರುತ್ತದೆ. ಅದೇ ತರಾನೇ ಕೆಲವು ಕಾಗೆಗಳು, ನಮ್ಮನ್ನು ಸುತ್ತಲೂ ಕಾಗೆಗಳಿದೆ. ನಾವು ಯಾವ್ದಾದ್ರು ಒಳ್ಳೇದು ಮಾಡಕ್ ಹೋದ್ರೆ ನಮ್ಮನೆ ಇದನ್ನ ಯಾಕೆ ಮಾಡ್ತೀಯಾ, ಹೇಗೆ ಕ್ರೋ ಈಗಲೇ ಪೆಕ್ ಮಾಡುತ್ತೋ ಅದೇ ತರ ನಮ್ಮನ್ನೇ ಪೆಕ್ ಮಾಡ್ತಾನೆ ಇರ್ತಾರೆ ಕೆಲವು ಜನಗಳು, ಕಾಗೆಗಳ ತರ. ಯಾಕೆ ಇದನ್ನ ಮಾಡ್ತಿದ್ಯಾ, ಇದು ನಿಮಗೆ ಬೇಕಾ, ನಿನ್ ಕೈಲಿ ಮಾಡಕ್ಕಾಗಲ್ಲ. ಸ್ಟೂಡೆಂಟ್ಸ್ ಇದನ್ನೆಲ್ಲ ನೀವು ತಲೆಗೆ ಹಾಕೋಬಾರ್ದು. ನೀವು ಈಗ ಹೇಗೆ ಅದು ಇಟ್ ಕೀಪ್ಸ್ ಫ್ಲೈಯಿಂಗ್ ಹೈಯರ್ ಅಂಡ್ ಹೈಯರ್. ನೀವು ನಿಮ್ದು ಫೋಕಸ್, ಸಕ್ಸಸ್, ಗ್ರೋತ್, ಪ್ರೋಗ್ರೆಸ್ ಇದರಲ್ಲೇ ಇರಬೇಕು. ನೀವು ಒಳ್ಳೇದು ಮಾಡ್ತಾ ಇರಿ. ಯಾವ ಕಾಗೆಗಳನ್ನು ನಿಮ್ಮ ಹತ್ರ ಬರಕ್ ಬಿಡಬೇಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.